ಈಗ ವಿಂಗಡಣೆ ಮಾಡಿನೇ ಹೂಡಿಕೆ ಮಾಡೋರು ಅಂತಂದರೆ ಬಹಳಷ್ಟು ಇನ್ವೆಸ್ಟರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಹೂಡಿಕೆಯಲ್ಲಿ ಇವಾಗ ನೀವೇ ಹೇಳಿದ ಹಾಗೆ ₹100ಯಲ್ಲಿ ₹20 ಚಿನ್ನದ ಮೇಲೆ, ₹40 ರಿಯಲ್ ಎಸ್ಟೇಟ್ ಮೇಲೆ, ಇನ್ನೊಂದು ₹30 ಶೇರ್ಸ್ ಮೇಲೆ ಅಂತ ಹೇಳ್ತಾರೆ. ಅದೇ ಈಗ ಚಿನ್ನದ ಇನ್ವೆಸ್ಟ್ಮೆಂಟ್ ಏನಿದೆ, ನೀವು ಹೇಳ್ತಾ ಇದ್ದೀರಾ ಮುಂದಿನ ದೀಪಾವಳಿಯವರೆಗೆ ನೆಗೆಟಿವ್ ರಿಟರ್ನ್ಸ್ ಕೂಡ ಸಿಗಬಹುದು ಅಂತ. ಈಗ ಯಾರೋ ಒಬ್ರು ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದೆ, ಈಗ ನಾನು ಚಿನ್ನ ತೆಗೆದಿಟ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ. ಹಾಗಾದ್ರೆ ನಾಟ್ ರೈಟ್ ಟೈಮಾ? ಮುಂದಿನ ವರ್ಷದವರೆಗೂ ಕಾಯ್ಬೇಕಾ? ತುಂಬ ಒಳ್ಳೆ ಪ್ರಶ್ನೆ ಭಾವನಾ ಅವರೇ. ಲೋಯೆಸ್ಟ್ ರೇಟಲ್ಲಿ ನಾನು ಚಿನ್ನವನ್ನು ಖರೀದಿ ಮಾಡಿಬಿಟ್ಟು ಹೈಯೆಸ್ಟ್ ರೇಟಲ್ಲಿ ಮಾರಾಟ ಮಾಡ್ತೀನಿ ಅಂತ ಯಾರಿಗಾನ ಸಾಧ್ಯ ಇದೆ ಅಂದರೆ ಇಬ್ಬರಿಗೆ ಸಾಧ್ಯ ಇರೋದು. ಓನ್ಲಿ 2 people ಇನ್ ದಿಸ್ ವರ್ಲ್ಡ್ ಕ್ಯಾನ್ ಬೈ ಗೋಲ್ಡ್ ಅಟ್ ದ ಲೋಯೆಸ್ಟ್ ರೇಟ್ ಅಂಡ್ ಸೆಲ್ ಅಟ್ ದ ಹೈಯೆಸ್ಟ್ ರೇಟ್. ಯಾರು ಅಂದರೆ, ಒಂದು ಗಾಡ್, 2 ಲಯರ್, ಸುಳ್ಳೇಳವರು. ಸೊ ಅಂದರೆ ಕೆಲವರು ಸುಳ್ಳೇಳವ್ರು ಏನು ಮಾಡ್ತಾರೆ, ನಾನು ಎಕ್ಸಾಕ್ಟಾಗಿ ಇಷ್ಟೇ ಲೋಯೆಸ್ಟ್ ಬಂದಾಗ ನಾನು ಖರೀದಿ ಮಾಡಿಬಿಟ್ಟೆ, ಹೈಯೆಸ್ಟ್ ಬಂದಾಗ ಸೇಲ್ ಮಾಡಿಬಿಟ್ಟೆ ಅಂತ ಈಗ ಹೇಳ್ತಾರೆ. ಹೋದ ವರ್ಷ ಗೋಲ್ಡ್ ಯಾರು ತಗೊಂಡಿದ್ರು, ಇವತ್ತು ಅವ್ರು ಮಾರಿದ್ರೆ ಅವರಿಗೆ ದಿ ಬೆಸ್ಟ್ ರೇಟ್ ಸಿಕ್ಕಿದೆ. ನಾನು ನಿಮ್ಗೆ ಹೇಳ್ದಂಗೆ ನನ್ನ ಮದುವೆ ಟೈಮಲ್ಲಿ ₹800 ಇತ್ತು ಗ್ರಾಮ್ಗೆ, ಇವಾಗ ₹12,000 ಇದೆ ಅಂದರೆ ಅಷ್ಟೊಂದು ರಿಟರ್ನ್ ಇದೆ. ಬಟ್ ನಾವು ಗೋಲ್ಡನ್ ಮಾರಲ್ಲ. ₹800 ನಾವು ಏನು ಚಿನ್ನವನ್ನು ತಗೊಂಡಿತ್ತು ಅಂದ್ವಿ, ಅದು ಹೂಡಿಕೆ ದೃಷ್ಟಿಯಿಂದ ತಗೊಂಡಿರಲಿಲ್ಲ. ಇಟ್ ವಾಸ್ ಬಾಟ್ ಫಾರ್ ಕನ್ಸಂಪ್ಷನ್, ಅಂದರೆ ಬಳಕೆ ದೃಷ್ಟಿಯಿಂದ ನಾವೊಂದು ಜ್ಯುವೆಲ್ರಿಯನ್ನು ಏನೋ ತೊಗೊಂಡಿದ್ವಿ. ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ತಗೊಂಡಿದ್ದೀರೋ ಈಗಿರುವ ರೇಟ್ಗಳಲ್ಲಿ ಮಾರಾಟ ಒಂಚೂರಾದರೂ ಮಾಡೋದು ಒಳ್ಳೆಯದು ಈಗ. ಯಾಕಂದರೆ ಆಲ್ರೆಡಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರ್ತಿದೆ. ಸೊ ಈ ರಿಟರ್ನ್ಸ್ ಮತ್ತೆ ಸಿಗಲ್ಲ. ಇನ್ನೊಂದು ವರ್ಷಕ್ಕೆ ಇಂತಹ ರಿಟರ್ನ್ಸ್ಗಳನ್ನು ನಿರೀಕ್ಷೆ ಮಾಡಬೇಡಿ. ಆದರೆ ನಾನು ವೆರಿ ಕ್ಲಿಯರ್ ಇದ್ದೀನಿ ಭಾವನಾ ಅವರೇ, ಭಾರೀ ಪ್ರಮಾಣದ ಕುಸಿತ ಚಿನ್ನ ಬೆಳ್ಳಿಯಲ್ಲಿ. ಏನು ಈ ಭಾರೀ ಪ್ರಮಾಣ ಅಂದರೆ, ನಾನು ಮೊನ್ನೆ ಒಂದು ರಿಪೋರ್ಟ್ ಓದ್ತಾ ಇದ್ದೆ, ಚಿನ್ನ ಬೆಳ್ಳಿಯಲ್ಲಿ 40-50% ಇಳಿಕೆ ಬರುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಬಂತು. ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಒಂದು ರಿಪೋರ್ಟ್ ಕೊಟ್ಟರು. 40-50% ಅಂದರೆ ಈಗೇನು ರೇಟ್ ಇದೆ ಅರ್ಧ ಆಗುತ್ತೆ ಅಂತ. ನನ್ನ ನಿರೀಕ್ಷೆ ಅಷ್ಟೊಂದು ಇಳಿಕೆ ಬರುವ ಸಾಧ್ಯತೆ ಕಡಿಮೆ ಇದೆ. ಇನ್ನೊಂದು ಯಾವುದಾನ 3rd ವರ್ಲ್ಡ್ ವಾರ್ ನಡಿಬೇಕು, ಅಥವಾ ದೊಡ್ಡ ಯುದ್ಧ, ಮಹಾಯುದ್ಧ ನಡೆದು ಇಡೀ ಇನ್ನೊಂದ್ಸಲ ಕೋವಿಡ್ ತರ ಏನಾನ ಪರಿಸ್ಥಿತಿ ಬಂದು, ಯಾಕಂದ್ರೆ ಯಾವಾಗಲೂ ಕೋವಿಡ್ ಬಂದಾಗ್ಲೂ ನೀವು ಹೇಳ್ಕೊಳ್ಳೋ ಮಟ್ಟಕ್ಕೆ ಚಿನ್ನದ ರೇಟ್ ಏನು ಕಮ್ಮಿ ಆಗಿರಲಿಲ್ಲ. ಏನು ಅಂದ್ರೆ, ಕೋವಿಡ್ ಬಂದಾಗ ಶೇರ್ ಮಾರ್ಕೆಟ್ ಬಿತ್ತು, ಗೋಲ್ಡ್ ರೇಟ್ಸ್ ಗಳೆಲ್ಲ ಜಾಸ್ತಿ ಆಯ್ತು. ನಾನೇನು ಹೇಳ್ತಾ ಇದ್ದೀನಿ, ಯಾವಾಗಲೂ ಕೂಡ ಅನ್ಸರ್ಟನಿಟಿ ಅಂತ ಕರಿತೀವಿ ನಾವು. ಈಗ ಕೋವಿಡ್ ಬಂದಾಗ ಅನ್ಸರ್ಟನ್ ಇತ್ತು, ಈಗ ಅದು ಅನ್ಸರ್ಟನ್ ಅಲ್ಲ. ಕೋವಿಡ್ ಮದ್ದಿದೆ, ಆಮೇಲೆ ನಾವೆಲ್ಲ ಪ್ರಿಪೇರ್ಡ್ ಇದ್ದೀವಿ, ಕೋವಿಡ್ ಬಂದರೆ ಏನೇನು ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಬಟ್ ಕೋವಿಡ್ ಬಂದಾಗ ಇಟ್ ವಾಸ್ ಅನ್ ಅನ್ಸರ್ಟನಿಟಿ. ಅದೇ ಥರ ಎನಿ ನ್ಯೂ ಅನ್ಸರ್ಟನಿಟಿ, ಇನ್ನು ಹೊಸದು ಯಾವುದಾನ ಒಂದು ಅನ್ಸರ್ಟನಿಟಿ ಬಂದರೆ, ಯಾವಾಗಲೂ ಅನ್ಸರ್ಟನಿಟಿ ಬಂದಾಗ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆ ಆಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿಂದ ತಿರ್ಗಾ 60-70% ಏರಿಕೆ ಏನಾನ ಚಿನ್ನ ಬೆಳ್ಳಿಯಲ್ಲಿ ನೆಕ್ಸ್ಟ್ ಒಂದು ವರ್ಷಕ್ಕೆ ಆಗಬೇಕು. ನೀವು ಹೇಳಿದ್ರಿ ರುದ್ರಮೂರ್ತಿ ಇನ್ನೊಂದು ವರ್ಷಕ್ಕೆ ನೆಗೆಟಿವ್ ರಿಟರ್ನ್ ಕೊಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿಂದ ತಿರ್ಗಾ 60%-70% ಆ ಥರ ರಿಟರ್ನ್ ಬರಬಹುದಾ? ಆ ಥರ ಬರಬೇಕಂದ್ರೆ ಯಾವುದಾನ ಕೋವಿಡ್ ಥರ ಅನ್ಸರ್ಟನಿಟಿ, ಅಂದರೆ ಏನು ಗೊತ್ತಿಲ್ಲದಿರುವಂತಹ ಯಾವುದಾನ ಅಥವಾ ಮತ್ತೊಂದು, ಅಥವಾ 3rd ವರ್ಲ್ಡ್ ವಾರ್ ಆಗಬೇಕು ಅಂತ ನಾನು ಹೇಳಿದೆ. ಆ ಥರ ಏನಾನ ಆದಲ್ಲಿ ಅವಾಗ ಇನ್ನು ಇಲ್ಲಿಂದ ಒಂದು 50-60% ಏರಿಕೆ ಆಗ್ಬೋದು. ಆದರೆ ನನ್ನ ಪ್ರಕಾರ, ಬಿಕಾಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಖರೀದಿ ಮಾಡಿರೋದ್ರಿಂದ, ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಇದೆ. ಏನು ಈ ಇಂಡಸ್ಟ್ರಿಯಲ್ ಯೂಸೇಜ್ ಅಂದರೆ, ಈಗ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ, EVs, ಅದರಲ್ಲಿ ಎಲ್ಲಾನು ಕೂಡ ಸಿಲ್ವರಿನ ಬಳಕೆ ಇದೆ. ಸೋಲಾರ್ ಏನು ಪವರ್ ಆಗಿ ನಾವು ಯೂಸ್ ಮಾಡ್ತಿದ್ದೀವಿ ಸೋಲಾರನ್ನು, ಅದರಲ್ಲೂ ಕೂಡ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಮಾಡಬೇಕಾದರೂ ಕೂಡ ಸಿಲ್ವರನ್ನು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ಕರಿತೀವಿ. ಅಂದರೆ ಕಾರ್ಖಾನೆಗಳಲ್ಲಿ ಇದನ್ನು ತಯಾರಿಕೆ ಮಾಡುವಾಗ ಬೆಳ್ಳಿಯ ಬಳಕೆ ಆಗುತ್ತೆ. ಸೊ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಇರೋದ್ರಿಂದ, ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ತಾವು ನೋಡೋದಾದರೆ ಸಿಲ್ವರ್ ಇಸ್ ಅ ಬೆಟರ್ ಆಲ್ಟರ್ನೇಟಿವ್ ದ್ಯಾನ್ ಗೋಲ್ಡ್. ಅಂದರೆ ಹೂಡಿಕೆ ದೃಷ್ಟಿಯಿಂದ ನೋಡೋದಾಯಿತು ಅಂದರೆ, ಆದರೆ ಎಲ್ಲರೂ ಕೂಡ ಬಳಕೆ ದೃಷ್ಟಿಯಿಂದ ನೋಡೋದಾದರೆ, ನೀವು ಬೆಳ್ಳಿ ಆಭರಣ ಹಾಕೊಂಡೋದ್ರೆ ಜಾಸ್ತಿ ನಿಮ್ಮನ್ನು ನೋಡೋದಿಲ್ಲ. ಸೊ ನೀವು ಗೋಲ್ಡ್ ಆಭರಣಗಳಲ್ಲಿ ಬರುವಂತಹ ನಿಮ್ಮ ಏನು ಪ್ರೆಸ್ಟೀಜ್ ಇದೆ ಅದು ಸಿಲ್ವರ್ ಐಟಮ್ಸಲ್ಲಿ ಬರೋದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾದರೆ ಇಂಡಸ್ಟ್ರಿಯಲ್ ಯೂಸೇಜು ಬೆಳ್ಳಿಗಿದೆ. ಏನು ಇಂಡಸ್ಟ್ರಿಯಲ್ ಯೂಸೇಜ್ ಅಂದರೆ, ನಾನು ಈಗ ತಾನೇ ಹೇಳ್ದಂಗೆ EVಯಲ್ಲಿ ಬಳಕೆ ಆಗಿರ್ಬೋದು, ಸೋಲಾರ್ ಪ್ಯಾನೆಲ್ಸ್ಗಳಲ್ಲಾಗಿರ್ಬೋದು, ಹಾಗೂ ಇಂಡಸ್ಟ್ರೀಸ್ಗಳಲ್ಲೂ ಕೂಡ ಸಿಲ್ವರ್ ಯೂಸೇಜ್ ಇರೋದ್ರಿಂದ
ಹೂಡಿಕೆ ದೃಷ್ಟಿಯಿಂದ ನೋಡೋದಾಯಿತು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಫಾಸಿಲ್ ಫ್ಯೂಯಲ್ಸ್ ಅಥವಾ ಈ ಪೆಟ್ರೋಲ್ ಡೀಸೆಲ್ಗಳೆಲ್ಲ ಹೋಗಿ ನಾವೇನು ಕಂಪ್ಲೀಟ್ ಇ ವಿ ಬರೋದಕ್ಕೆ ಇನ್ನೊಂದು 5-10 ವರ್ಷ ಆಗ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಇ ವಿ ಬಳಕೆಗಳು ಜಾಸ್ತಿ ಆಗುತ್ತೆ. ಯಾವಾಗ ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಬಳಕೆ ಜಾಸ್ತಿ ಆಗುತ್ತೋ ಸಿಲ್ವರಿನ ಯೂಸೇಜು ಕೂಡ ಜಾಸ್ತಿ ಸೊ ಆಗುತ್ತೆ. ನೀವು ಚಿನ್ನದ ಆಭರಣಕ್ಕಿಂತ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟ್ಗಿಂತ ಬೆಳ್ಳಿ ಮೇಲಿನ ಇನ್ವೆಸ್ಟ್ಮೆಂಟ್ ಹೆಚ್ಚು ಲಾಭ ಅಂತೀರಿ. ಯಾಕೆ ಅಂದರೆ ಇಂಡಸ್ಟ್ರಿಯಲ್ ಯೂಸೇಜ್ ಬೆಳ್ಳಿಗಿದೆ, ಗೋಲ್ಡ್ಗೆ ಆ ಇಂಡಸ್ಟ್ರಿಯಲ್ ಯೂಸೇಜ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಪ್ರಕಾರ ಈಗ ಸಡನ್ ರಿಟರ್ನ್ಸ್ ಅಥವಾ ಮುಂದೆ 1 ವರ್ಷದಲ್ಲಿ ನಾನು ಇವತ್ತು ಇನ್ವೆಸ್ಟ್ ಏನು ಮಾಡಿದ್ದೀನಿ ಅದ್ರದ್ದು ಒಳ್ಳೆ ರಿಟರ್ನ್ಸ್ ಬರಬೇಕು ಅಂದರೆ ಚಿನ್ನ ಮತ್ತು ಬೆಳ್ಳಿ ಎರಡೂ ಒಳ್ಳೆ ಹೂಡಿಕೆ ಅಲ್ಲ. ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರೂ ಕೂಡ ಮುಂದಿನ 1 ವರ್ಷದ ಇನ್ನು 1 ವರ್ಷದಲ್ಲಿ ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ಅದರಲ್ಲಿ ಒಂದು 10 ರೂಪಾಯಿಯನ್ನ ಚಿನ್ನ ಬೆಳ್ಳಿಯಲ್ಲಿ ಹಾಕಿ. ಅದಕ್ಕೂ ಜಾಸ್ತಿ ಹಾಕ್ಬೇಡಿ. 10% ಆಫ್ ಯುವರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ, ನಾನು ಈಗ ತಾನೇ ಹೇಳ್ದಂಗೆ ದೇವರು ಮತ್ತೆ ಸುಳ್ಳು ಹೇಳೋರು ಇವರಿಬ್ಬರು ಬಿಟ್ಟರೆ ಎಕ್ಸಾಕ್ಟ್ ಬಾಟಮ್ ಪೀಕನ್ನು ಹೇಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನನಗೂ ಆಗೋದಿಲ್ಲ. ಆದರೆ ನನ್ನ 23 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ, ಅದರ ಅನಾಲಿಸಿಸ್ ಮತ್ತು ಆರ್ಥಿಕವಾಗಿ ನಾವು ಏನೇನು ನಡೀತಾ ಇದೆ ನಮ್ಮ ಸುತ್ತಲೂ, ಇವಾಗ ನಾಳೆ ಇನ್ನೊಂದು ಯಾವುದೋ ಹೊಸ ಮಾಹಿತಿ ಬರ್ಬೋದು, ನಾನು ಅದನ್ನು ಇವತ್ತು ಡಿಸ್ಕಸ್ ಮಾಡಿಲ್ಲದೆ ಇರ್ಬೋದು. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಹೂಡಿಕೆ ದೃಷ್ಟಿಯಿಂದ ನೋಡೋದಾದರೆ, ಬಳಕೆ ದೃಷ್ಟಿಯಲ್ಲ ಹೂಡಿಕೆ ದೃಷ್ಟಿಯಿಂದ ನೋಡೋದಾದರೆ ನೆಕ್ಸ್ಟ್ 1 ಇಯರ್ಗೆ ಗೋಲ್ಡ್ ಸಿಲ್ವರಲ್ಲಿ ಜಾಸ್ತಿ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ನನ್ನ ಪ್ರಕಾರ ನೆಗೆಟಿವ್ ರಿಟರ್ನ್ ಬಂದರೂ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಅಂದರೆ ಇಳಿಕೆ ಆದರೂ ಇವತ್ತು ನೀವು 1 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀರಾ, ಫಾರ್ ಎನ್ ಎಕ್ಸಾಂಪಲ್ 12,000 ರೂಪಾಯಿ ಕೊಟ್ಟು ಗೋಲ್ಡ್ ತೊಗೊಂಡಿದ್ದೀರಾ ಅಂದರೆ ಮುಂದಿನ ದೀಪಾವಳಿಯ ಒಳಗೆ ಅದು ಒಂದು ಚೂರು ಇಳಿದ್ರೂ 10,000 ಬಂದಿರಬಹುದು, 11,000 ಬಂದಿರಬಹುದು, 11,000 ಆಗಿರಬಹುದು. ಆದರೆ ಒಂದೊಂದು ಸ್ಪಷ್ಟ ವೀಕ್ಷಕರೇ, ರುದ್ರಮೂರ್ತಿ ಅವರು ಹೇಳ್ತಾ ಇದ್ದಾರೆ, ಕೆಲವೊಂದು ಆರ್ಟಿಕಲ್ಸ್ ನಾವು ನೋಡ್ತಾನೆ ಇರ್ತೀವಿ, 5,000ಕ್ಕೆ ಬೀಳುತ್ತಂತೆ ಚಿನ್ನ, 6,000ಕ್ಕೆ ಬೀಳುತ್ತಂತೆ. ದಟ್ ಈಸ್ ನಾಟ್ ಪಾಸಿಬಲ್, ಅದು ಸಾಧ್ಯ ಇಲ್ಲ. ಆದರೆ ನೀವು ತಗೊಂಡಿದ್ದಕ್ಕಿಂತ ಒಂದು ಚೂರು ಇಳಿಬಹುದು. ಆದರೆ ಇದು ರುದ್ರಮೂರ್ತಿ ಅವರು ಹೇಳ್ತಾ ಇರೋದು ಸ್ಪಷ್ಟವಾಗಿದೆ, ಮುಂದಿನ ದೀಪಾವಳಿವರೆಗೆ ಅಂದರೆ ಮುಂದಿನ ವರ್ಷದವರೆಗೆ. ಅದಾದಮೇಲೆ ಅದು ಏರಿಕೆನೂ ಕಾಣಬಹುದು ಅಥವಾ ಬದಲಾವಣೆಗಳಿಗೆ ತಕ್ಕ ಹಾಗೆ ಪ್ರೈಸ್ನಲ್ಲಿ ವೇರಿಯೇಷನ್ಸ್ ಆಗಬಹುದಾಗಿದೆ. ಓಕೆ, ಈ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್, ಭಾರತೀಯರಿಗಂತೂ ಗೋಲ್ಡು ಮತ್ತು ಸಿಲ್ವರ್ ಅನ್ನೋದು ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ ಅಂತ ನೋಡುವಾಗ ಇವಾಗಿನ ಯಂಗ್ಸ್ಟರ್ಸ್ ಹೆಚ್ಚು ಗಮನ ಕೊಡ್ತಾ ಇರೋದು ರಿಯಲ್ ಎಸ್ಟೇಟ್, ಆಮೇಲೆ ಶೇರ್ಸ್ ಮೇಲೆ. ಸೊ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಇನ್ವೆಸ್ಟ್ಮೆಂಟ್ ಮತ್ತು ರಿಯಲ್ ಎಸ್ಟೇಟಿಗೆ ಹೋಗೋಣ. ಫಸ್ಟು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಎರಡಕ್ಕೂ ಇರೋ ವ್ಯತ್ಯಾಸ ಮತ್ತು ಲಾಭ ಯಾವುದರಲ್ಲಿ ಹೆಚ್ಚು? ನೋಡಿ, ಅನೇಕ ಜನ ತಪ್ಪು ಕಲ್ಪನೆ ಇದೆ ಭಾವನಾ ಅವರೇ. ಇವತ್ತು ನಿಮ್ಮ ಕಾರ್ಯಕ್ರಮದ ಮುಖಾಂತರ, ಈ ಸುವರ್ಣ ಡಿಜಿಟಲ್ ಪ್ರೋಗ್ರಾಮಿನ ಮುಖಾಂತರ ಎಲ್ಲರಿಗೂ ತಿಳ್ಕೊಳ್ಬೇಕು, ರಿಯಲ್ ಎಸ್ಟೇಟಲ್ಲಿ ಬರುವ ರಿಟರ್ನ್ಸ್ ಏನಿದೆ ಬ್ಯಾಂಕ್ FD ರಿಟರ್ನ್ಗೂ ಕಡಿಮೆ ಇದೆ ಅನ್ನೋದನ್ನು ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಹೇಗೆ ಹೇಳ್ತೀರಿ ಅದನ್ನು? ಸೊ ವೆರಿ ಸ್ಪಷ್ಟವಾಗಿ ಎಕ್ಸಾಂಪಲ್ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗೂ ಗೋಲ್ಡ್ ಸಿಲ್ವರ್ ಅಥವಾ ಶೇರ್ಸ್ಗೂ ಏನು ವ್ಯತ್ಯಾಸ ಅಂತ ತಾವು ನೋಡೋದಾದರೆ, ನಂಬರ್ 1, ನಿಮ್ಮ ಹತ್ರ ಇವಾಗ ಒಂದು 10-12 ರೂಪಾಯಿ ಇದೆ ಅನ್ಕೊಳ್ಳಿ, ನೀವು 1 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡ್ಬೋದು. 12,000 ಇದ್ರೆ 12,000ಕ್ಕೆ ಯಾವ ಸೈಟ್ ಬರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ? ಬರಲ್ಲ. ಅಂದ್ರೆ ರಿಯಲ್ ಎಸ್ಟೇಟ್ ಹೂಡಿಕೆಗೆ ಯು ನೀಡ್ ಬಿಗ್ ಅಮೌಂಟ್. ಅಟ್ಲೀಸ್ಟ್ ಒಂದು ಸೈಟ್ ತಗೋಬೇಕು, ಚಿಕ್ಕ 30-40 ಸೈಟ್ ತಗೋಬೇಕು ಅಂದ್ರೂ ನಿಮ್ಮ ಕೈಲಿ ಒಂದು 30 ಲಕ್ಷ 50 ಲಕ್ಷ. ಸೊ ಅಮೌಂಟ್ ರಿಕ್ವೈರ್ಡ್ ಫಾರ್ ರಿಯಲ್ ಎಸ್ಟೇಟ್ ಏನಿದೆ ಅದು ಲಾರ್ಜ್ ಇದೆ. ಅದೇ ಗೋಲ್ಡ್ ಸಿಲ್ವರು ಶೇರ್ಸು ಇದೆಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಒಳ್ಳೆ ಕಂಪನಿ ITC ಅಂತ ಕಂಪನಿ ಇವಾಗ ನಿಮಗೆ ಶೇರ್ ರೇಟ್ ನೋಡಿದ್ರೆ ಒಂದು 425 ರೂಪಾಯಿ ಇದೆ. ಸೊ ನಿಮ್ಮ ಹತ್ರ ಬರೀ 425 ರೂಪಾಯಿ ಇದ್ರೂ ಒಂದು ಶೇರ್ ITC ತಗೋಬೋದು. ಮ್ಯೂಚುವಲ್ ಫಂಡ್ ಬರೀ 500 ರೂಪಾಯಿ ಇದ್ದರೂ ಕೂಡ ನಾನು ಒಂದು ಮ್ಯೂಚುವಲ್ ಫಂಡ್ ಯೂನಿಟ್ಗೆ ಹೂಡಿಕೆ ಮಾಡ್ಬೋದು. ಸೊ ನಿಮ್ಮ ಹತ್ರ 500 ರೂಪಾಯಿ 1000 ರೂಪಾಯಿ ಇದ್ದರೂ ಕೂಡ ನೀವು ಶೇರ್ಸ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು. ಚಿನ್ನಕ್ಕೆ ನಾನು ಹೇಳ್ದಂಗೆ 1 ಗ್ರಾಮ್ ಚಿನ್ನ ತೊಗೋಬೇಕಂದ್ರೆ ಒಂದು 12-13 ಸಾವಿರ ರೂಪಾಯಿ ಇವಾಗ ಇರಬೇಕಾಗತ್ತೆ. ಸಿಲ್ವರ್ ನಿಮಗೆ 5 ಗ್ರಾಮ್ 10 ಗ್ರಾಮ್ ಕಾಯಿನ್ಸ್ ಬರುತ್ತೆ. ಸೊ ನಾನು 150 ರೂಪಾಯಿ ಪ್ರತಿ ಗ್ರಾಮ್ ಅಂತ ಲೆಕ್ಕ ಹಾಕಿದ್ರು ಕೂಡ ಒಂದು 15,000 ರೂಪಾಯಿ ತಮ್ಮ ಬಳಿ ಇತ್ತು ಅಂದರೆ 150 ರೂಪಾಯಿ ಗ್ರಾಮ್ಗೆ ಅಂದರೆ ಒಂದು 10 ಗ್ರಾಮ್ಗೆ ಅಂದರೆ 1,500 ಆಯಿತು.